ಲವ್ ಜಿಹಾದ್ ಅನ್ನ ನಿಷೇಧ ಮಾಡಬೇಕು. ಹಿಂದೂ ಹುಡುಗಿಯರು ಹಿಂದೂ ಯುವಕರನ್ನೇ ಮದುವೆ ಆಗ್ಬೇಕಂತೇಳಿ ಈ ಕಾನೂನು ದೇಶದಲ್ಲಿ ಜಾರಿಗೆ ಆಗ್ಬೇಕಂತ ಬ್ರಾಹ್ಮಣ ಯುವತಿಯನ್ನ ಒಬ್ಬ ಮುಸ್ಲಿಂ ಮತಾಂಧ ಯುವಕ ಅವಳನ್ನ ಮೋಸದ ಪ್ರೀತಿಯಲ್ಲಿ ಬೀಳಿಸಿ ಅವಳನ್ನ ಮತಾಂತರ ಮಾಡಿದೆ, ಅಂದ್ರೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿದ್ರೆ ಅವನಿಗೆ ಮಸೂತಿಯಿಂದ 20 ಲಕ್ಷ ರೂಪಾಯಿ ಬಹುಮಾನ. ಸ್ನೇಹಿತರೆ ನಮಸ್ಕಾರ. ಹಿಂದೂ ಹುಡುಗಿಯರೇ ನೇರವಾಗಿ ಟಾರ್ಗೆಟ್ ಆಗ್ತಾರೆ. ಹಿಂದೂ ಯುವತಿಯನ್ನ ಮದುವೆ ಮಾಡಿ ಅವಳನ್ನ ಮತಾಂತರ ಮಾಡುವ ಉದ್ದೇಶದಿಂದರೆ ಲವ್ ಜಿಹಾದ್ನ ಷಡ್ಯಂತ್ರಗಳು ಇವತ್ತು ಬೆಳಕಿಗೆ ಬರ್ತಾ ಇದೆ. ಸ್ನೇಹಿತರೆ, ಪ್ರತಿಯೊಬ್ಬ ಹಿಂದೂ ಸಮಾಜದ ಹುಡುಗಿಯರಿಗೆ, ಯುವಕರಿಗೆ, ಯುವತಿಯರಿಗೆ ಈ ವಿಡಿಯೋ ತಲುಪಬೇಕು. ತಾವೆಲ್ಲ ಸೇವ್ ಮಾಡ್ಬೇಕಂತೇಳಿ ಮೊದಲದಾಗಿ ವಿನಿಸ್ಕೊಳ್ತೇನೆ. ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಲವ್ ಜಿಹಾದ್ನ ಪ್ರಕರಣಗಳು ದೇಶದಲ್ಲಿ ಸಾಕಷ್ಟು ಬೆಳಕಿಗೆ ಬರ್ತಾ ಇದೆ. ಇತ್ತೀಚೆಗೆ ಸುದ್ದಿಯಾಗಿದ್ದು, ಹಿಂದೂ ಬ್ರಾಹ್ಮಣ ಯುವತಿಯನ್ನ ಒಬ್ಬ ಮುಸ್ಲಿಂ ಮತಾಂಧ ಯುವಕ ಅವಳನ್ನ ಮೋಸದ ಪ್ರೀತಿಯಲ್ಲಿ ಬೀಳಿಸಿ ಅವಳನ್ನ ಮತಾಂತರ ಮಾಡಿದೆ, ಅಂದ್ರೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿದ್ರೆ ಅವನಿಗೆ ಮಸೀದಿಯಿಂದ 20 ಲಕ್ಷ ರೂಪಾಯಿ ಬಹುಮಾನ. ಹೌದು, ಈ ಪ್ರಕರಣ ನಡೆದಿದ್ದು ರಾಜಸ್ಥಾನದಲ್ಲಿ. ಒಬ್ಬ ಹಿಂದೂ ಯುವತಿ ಲಿಂಗಾಯತ ಹುಡುಗಿಯನ್ನ ಏನಾದ್ರೂ ಪ್ರೀತಿಯಲ್ಲಿ ಬೀಳಿಸಿ ಅವಳನ್ನ ಮೋಸದಿಂದ ಮತಾಂತರ ಮಾಡಿ ಇಸ್ಲಾಂ ಧರ್ಮಕ್ಕೆ ಏನಾದ್ರೂ ಕನ್ವರ್ಟ್ ಮಾಡಿದ್ರೆ ಅವಳಿಗೆ 10 ಲಕ್ಷ, ಅವನಿಗೆ 10 ಲಕ್ಷ ರೂಪಾಯಿ. ಏನಾದ್ರೂ ಹಿಂದೂ ಯುವತಿಯ ಜಾಟ ಸಮುದಾಯದ ಅಥವಾ ರಜಪೂತ್ ಸಮುದಾಯದ ಯುವತಿಯರನ್ನ ಮೋಸದಿಂದ ಮತಾಂತರ ಮಾಡಿ ಅವಳನ್ನ ಇಸ್ಲಾಂ ಧರ್ಮಕ್ಕೆ ಏನಾದ್ರೂ ಕನ್ವರ್ಟ್ ಮಾಡಿದ್ರೆ ಆ ಮುಸ್ಲಿಂ ಯುವಕನಿಗೆ 5 ರಿಂದ 8 ಲಕ್ಷ ರೂಪಾಯಿ ಬಹುಮಾನ. ಇದ್ಯಾರು ಕೊಡ್ತಾರಂದ್ರೆ ಆ ಮಸೀದಿಯ ಮೌಲ್ವಿಗಳು ಚಂದ ವಸೂಲಿ ಮಾಡಿ ಆ ಯುವಕನಿಗೆ ಕೊಡ್ತಾರೆ, ಪ್ರೋತ್ಸಾಹಧನ ಅಂತೇಳಿ ಕೊಡ್ತಾ ಇದ್ದಾರೆ. ನೋಡಿ, ಇತ್ತೀಚೆಗೆ ಲವ್ ಜಿಹಾದ್ನ ಪ್ರಕರಣಗಳು ಸಾಕಷ್ಟು ಇದೆ. ಹಿಂದೂ ಹುಡುಗಿಯರನ್ನ ನೇರವಾಗಿ ಟಾರ್ಗೆಟ್ ಮಾಡಿ ಮುಸ್ಲಿಂ ಯುವಕರು ಹಿಂದೂ ಹುಡುಗಿಯರನ್ನ ಅಟ್ರಾಕ್ಷನ್ ಮಾಡಿ ಪ್ರೀತಿಯ ಒಂದು ನಶೆಯಲ್ಲಿ ತುಂಬಿ ಅವರನ್ನ ಇಸ್ಲಾಂ ಧರ್ಮಕ್ಕೆ ಒಂದು ಕರೆದುಕೊಂಡು ಬಂದು ಅವಳನ್ನ ಮತಾಂತರ ಮಾಡಿ ಅವಳು ಹಿಂದೂ ಧರ್ಮದ ವಿರುದ್ಧ ಮುಂದೆ ಷಡ್ಯಂತ್ರ ಆಗ್ಬೇಕು, ಅವಳನ್ನ ಎತ್ತಿ ಕಟ್ಟಿ ಹಿಂದೂ ಸಮಾಜದ ದಾರಿಯನ್ನ ದಿಕ್ತಪ್ಪಿಸುವಂತ ಕೆಲಸ ಇವತ್ತು ಸಮಾಜದಲ್ಲಿ ನಡೀತಾ ಇದೆ. ಅದಕ್ಕೆ ಇವತ್ತು ಇಡೀ ದೇಶದಲ್ಲಿರುವಂತಹ ಬಜರಂಗ್ ದಳ ಆಗಲಿ, RSS ಆಗಲಿ, ಶ್ರೀರಾಮ್ ಸೇನೆ ಆಗಲಿ, ಸಾಕಷ್ಟು ಹಿಂದೂ ಸಂಘಟನೆಗಳು ಇವತ್ತು ಏನ್ ಮಾಡ್ತಿದೆ ಅಂದ್ರೆ ಲವ್ ಜಿಹಾದ್ ಅನ್ನ ನಿಷೇಧ ಮಾಡಬೇಕು, ಹಿಂದೂ ಹುಡುಗಿಯರು ಹಿಂದೂ ಯುವಕರನ್ನೇ ಮದುವೆ ಆಗ್ಬೇಕಂತೇಳಿ ಈ ಕಾನೂನು ದೇಶದಲ್ಲಿ ಜಾರಿಗೆ ಆಗ್ಬೇಕಂತೇಳಿ ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಆದ್ರೆ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಪ್ರೀತಿಗೆ ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ, ಆದ್ರೆ ಪ್ರೀತಿ ಅದು ಪ್ರೀತಿ ಅಜರಾಮರ, ಇಂತಹ ಪ್ರೀತಿಗೆ ಜಾತಿ ಮತ್ತು ಧರ್ಮದ ಪಟ್ಟ ಕಟ್ಟಬೇಡಿ ಅಂತೇಳಿ ಕೆಲವು ಜನ ವಾದ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ನೋಡಿ, ಪ್ರೀತಿ ಅಂದ್ರೆ ಅದು ಯಾವ ತರ ಸಂಬಂಧ ಅಂದ್ರೆ ಪ್ರೀತಿಯ ಸಂಬಂಧ ಇರ್ಬೇಕು. ಇಲ್ಲಿ ಏನಾಗ್ತಿದೆ ಅಂದ್ರೆ ವ್ಯವಹಾರಿಕ ಸಂಬಂಧ ಆಗ್ತಾ ಇದೆ. ಒಬ್ಬ ಹಿಂದೂ ಯುವತಿಯನ್ನ ಮೋಸದಿಂದ ಮತಾಂತರ ಮಾಡುವ ಉದ್ದೇಶದಿಂದಲೇ ಅವಳನ್ನ ಪ್ರೀತಿಯ ಒಂದು ನೆಪದಲ್ಲಿ ಅವಳನ್ನ ಮತಾಂತರ ಮಾಡುವುದು, ಅವಳನ್ನ ಮದುವೆಯಾಗುವುದು, ಅವಳನ್ನ ಮೋಸದಿಂದ ಮತ್ತೆ 2 ವರ್ಷ 3 ವರ್ಷ ಆದ್ಮೇಲೆ ಅವಳನ್ನ ನಡು ರಸ್ತೆಯಲ್ಲಿ ಕೈ ಬಿಡುವುದು, ನಡು ರಸ್ತೆಗೆ ಹಾಕುವುದು, ತಳ್ಳುವುದು, ಈ ರೀತಿಯಾಗಿ ಕೇಸುಗಳು ಇವತ್ತು ಉದಾಹರಣೆಗಳು ಸಾಕಷ್ಟು ಉದಾಹರಣೆಗಳು ನೋಡಬಹುದು. ಉದಾಹರಣೆಗೆ ಏನಂದ್ರೆ ಪ್ರೀತಿಯ ಒಂದು ತೇಲಿನಲ್ಲಿದ್ದಂತ ಫಯಾಜ್ ಅನ್ನುವ ಮುಸ್ಲಿಂ ಯುವಕ ಹಿಂದೂ ಯುವತಿಯಾದಂತ ನೇಹಾ ಹಿರೇಮಠ್, ಇದು ಕರ್ನಾಟಕ ರಾಜ್ಯದ ಹುಬ್ಬಳ್ಳಿಯಲ್ಲಿ ನಡೆದಂತ ಒಂದು ಘಟನೆ. ನೇಹಾ ಹಿರೇಮಠ್ ಕಾಲೇಜ್ ನಲ್ಲಿ ಓದ್ತಿರುವಾಗ ಪ್ರೀತಿ ಒಂದು ನಿರಾಕರಿಸ್ತಾಳೆ. ಆ ಮುಸ್ಲಿಂ ಯುವಕನ ಪ್ರೀತಿ ರಿಜೆಕ್ಟ್ ಮಾಡ್ತಾಳೆ, ಅಕ್ಸೆಪ್ಟ್ ಮಾಡೋದಿಲ್ಲ, ಲವ್ ಅನ್ನ ರಿಜೆಕ್ಟ್ ಮಾಡ್ತಾಳೆ. ಆ ಲವ್ ರಿಜೆಕ್ಟ್ ಮಾಡಿದ ಫಲವಾಗಿ ಅವಳನ್ನ ಕ್ರೂರವಾಗಿ ಸುಮಾರು 10 ಬಾರಿ ಅವಳನ್ನ ಹೊಟ್ಟೆಗೆ ಮತ್ತು ತಲೆಗೆ ಚಾಕುವಿನಿಂದ ಚುಚ್ಚಿ ಅವಳನ್ನ ಕೊಲೆ ಮಾಡ್ತಾನೆ. ಇದು ಇಡೀ ದೇಶದಲ್ಲಿ ಸಂಚಲನ ಮೂಡಿದ ವಿಚಾರ ತಮಗೆಲ್ಲ ಗೊತ್ತಿರು. ಇವತ್ತು ದೆಹಲಿಯಲ್ಲಿ ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನ ಮದುವೆಯಾಗಿ ಕೆಲ ದಿನಗಳ ನಂತರ ಅವಳನ್ನ ಫ್ರಿಡ್ಜ್ ನಲ್ಲಿ ತುಂಡರಿಸಿ ಸೇಕರಣೆ ಮಾಡಿ ಆ ಫ್ರಿಡ್ಜ್ ನ ಸುಟ್ಟಾಕಿದಂತ ಘಟನೆಗಳು ಇವತ್ತು ನಾವು ನೋಡಬಹುದು. ಅದಕ್ಕೆ ಇವತ್ತು ನೇರವಾಗಿ ನಾನು ವಿಚಾರ ಏನ್ ಹೇಳ್ತೀನಪ್ಪ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಹಿಂದೂ ಹುಡುಗಿಯರಿಗೆ ಈ ವಿಡಿಯೋ ಮುಖ್ಯವಾಗಿ ತಲುಪಬೇಕು. ನಿಮ್ಮನ್ನ ನೇರವಾಗಿ
ಪ್ರೀತಿಯ ನಾಟಕದಲ್ಲಿ ಅವರು ನಿಮಗೆ ಮೋಸ ಮಾಡ್ತಾರೆ. ಪ್ರೀತಿಯ ಒಂದು ವಿಷ ಬೀಜವನ್ನು ನಿಮ್ಮ ತಲೆಯಲ್ಲಿ ತುಂಬುತ್ತಾರೆ. ನನ್ನ ಅಬ್ದುಲ್ಲಾ ಅಷ್ಟು ಚಂದ, ನನ್ನ ಅಬ್ದುಲ್ಲಾ ಹೀಗೆ ಹಾಗೆ ಅಂತ ನೀವೇನ್ ಬಾಯಿ ಬಿಡ್ತಿರಲ್ಲ. ಇವತ್ತು ನೋಡ್ಬೋದು ಬಾಗಲಕೋಟದಲ್ಲಿ ಮುಧೋಳದ ಶ್ರೀದೇವಿ ಅನ್ನುವ ಒಬ್ಬ ಹಿಂದೂ ಯುವತಿ, ಹಿಂದೂ ಹೆಣ್ಣು ಮಗಳು ಮುಸ್ಲಿಂ ಯುವಕನಿಗೆ ಪ್ರೀತಿಯಲ್ಲಿ ತೇಲಿ ಬಿದ್ದು ಇವತ್ತು ಅವು ಏನ್ ಮಾಡಿದಾನೆ ಅಂದ್ರೆ ಅವನು ಅವಳನ್ನ ಕೈ ಕೊಟ್ಟಿದ್ದಾನೆ, ಅವಳನ್ನ ಮೋಸ ಮಾಡ್ತಾನೆ, ಅವಳನ್ನ ಕೊಲೆ ಮಾಡ್ತೀನಿ, ನಿನ್ನನ್ನ ಸುಮ್ಮನೆ ಬಿಡಲ್ಲ, ನಿನ್ನನ್ನ ಕತ್ತನ ಸೀಳ್ತೀನಿ ಅಂತೇಳಿ ಇವತ್ತು ಆ ಹಿಂದೂ ಹೆಣ್ಣು ಮಗಳನ್ನ ಈ ರೀತಿಯಾಗಿ ಮುಸ್ಲಿಂ ಯುವಕ ಅವಳನ್ನ ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ಚಿತ್ರಹಿಂಸೆ ಮಾಡ್ತಾ ಇದ್ದಾನೆ. ಇಂತಹ ಉದಾಹರಣೆಗಳು ಲವ್ ಜಿಹಾದ್ನಲ್ಲಿ ಸಾವಿರಾರು ಕೇಸುಗಳು ನಮ್ಮ ಕರ್ನಾಟಕದಲ್ಲಿ, ದೇಶದಲ್ಲಿ ನೋಡಬಹುದು. ಅದಕ್ಕೆ ನಾವು ಹಿಂದೂ ಯುವಕರಿಗೆ, ಹಿಂದೂ ಯುವತಿಯರಿಗೆ ಒಂದು ಮುಖ್ಯವಾಗಿ ಎಚ್ಚರಿಕೆ ಕೊಡ್ತೀನಿ. ಎಚ್ಚರಿಕೆ ಹೇಳೋದೇನೆಂದ್ರೆ, ಪ್ರೀತಿ, ಅದಕ್ಕೆ ಪ್ರೀತಿಗೆ ಯಾವುದೇ ಜಾತಿ ಇಲ್ಲ. ಆದ್ರೆ ಪ್ರೀತಿ ಮಾಡುವ ಮುಂಚೆ ನೀವೆಲ್ಲ ಯೋಚನೆ ಮಾಡಬೇಕು. ಏನ್ ಯೋಚನೆ ಮಾಡ್ಬೇಕಂದ್ರೆ, ನನ್ನ ಜೀವನ ಮುಂದೆ ಹೇಗಿರುತ್ತೆ, ಇವನನ್ನ ಪ್ರೀತಿ ಮಾಡಿದ್ರೆ ನನ್ನ ಜೀವನ ಹೇಗಿರುತ್ತೆ ಅನ್ನೋದು ಕೂಡ ತಾವೆಲ್ಲ ವಿಚಾರ ಮಾಡಬೇಕು. ಒಂದು ವೇಳೆ ಏನಾದ್ರೂ ವಿಚಾರ ಮಾಡಿಲ್ಲ ಅಂದ್ರೆ, ನೀವು ಸುಟಿಗೇಸಲ್ಲಿ ಬಿದ್ದು ಸಾಯ್ತೀರಾ, ನೀವು ಫ್ರಿಜ್ ನಲ್ಲಿ ಬಿದ್ದು ಸಾಯ್ತೀರಾ, ನಿಮಗೆ ಸುಮಾರು 16-12 ತುಂಡು ಕೂಡ ಮಾಡಬಹುದು. ಉದಾಹರಣೆಗಳು ಇವತ್ತು ಸಾಕಷ್ಟಿದೆ. ಈ ರೀತಿಯಾಗಿ ಪ್ರಮೋದ್ ಮುತಾಲಿಕ್ ಜಿ ಅವರು ಆರೋಪಗಳು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅವರು ಹುಬ್ಬಳ್ಳಿಯಲ್ಲಿ ಒಂದು ನೇಹಾ ಹಿರೇಮಠ ತಂದೆಯನ್ನ ಜೊತೆಗೂಡಿ ಮತ್ತು ಮತಾಂತರವಾದಕ್ಕೆ ಮೋಸದಿಂದ ಯಾರ್ಯಾರು ಹಿಂದೂ ಹೆಣ್ಮಕ್ಳು ಮತಾಂತರ ಆಗಿದ್ದಾರೆ, ಮೋಸದಿಂದ ಹೋಗಿದ್ದಾರೆ, ಅವರನ್ನ ಪ್ರೆಸ್ ಮೀಟ್ ನಲ್ಲಿ ಕರೆದುಕೊಂಡು ಬಂದು ಇವತ್ತು ಸ್ಪಷ್ಟವಾಗಿ ಎಳೆ ಎಳೆಯಾಗಿ ಅವರು ಕೂಡ ಬಿಚ್ಚಿಟ್ಟಿದ್ದಾರೆ. ಆ ಉದಾಹರಣೆಗಳು ಕೂಡ ನೋಡ್ಬೋದು. ಇವತ್ತು ಸಾಕಷ್ಟು ಹೋರಾಟಗಳು ಇವತ್ತು ಲವ್ ಜಿಹಾದ್ ನಲ್ಲಿ ಕೇಸ್ ಬಗ್ಗೆ ನೋಡ್ಬೋದು. ಇತ್ತೀಚೆಗೆ ಕೇರಳ ಸ್ಟೋರಿ ನೋಡ್ಬೋದು, ಅಥವಾ ಈಗ ಕೇರಳ ಸ್ಟೋರಿ ಲವ್ ಸ್ಟೋರಿ 2ನೇ ಪಾರ್ಟ್ ಬರ್ತಾ ಇದೆ. ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ಈ ಫಿಲಮ್ ಬಿಡುಗಡೆ ಆಗ್ಬಾರ್ದು ಅಂತೇಳಿ ನೋಡಿ. ನೈಜವಾದ ಇತಿಹಾಸದ ಫಿಲಮ್ ಚಿತ್ರವನ್ನ ನೇರವಾಗಿ ಪ್ರತಿಯೊಬ್ಬ ಜನರಿಗೆ ಅದು ತೋರಿಸ್ಬೇಕು, ಅದು ಸಮಾಜದ ಹಕ್ಕು. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಕೇರಳ ಲವ್ ಸ್ಟೋರಿ ಕರ್ನಾಟಕ, ಕೇರಳದ ಒಂದು ಘನತೆಯನ್ನ ಹಾಳು ಮಾಡ್ತಾ ಇದೆ ಈ ಪಿಕ್ಚರ್ ಅಂತೇಳಿ ಅದನ್ನ ಸುಪ್ರೀಂ ಕೋರ್ಟ್ ಹಾಕ್ತಾರೆ. ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಕೇರಳದ ಲವ್ ಸ್ಟೋರಿ 2ನೇ ಪಾರ್ಟ್ ಅದು ಬಿಡುಗಡೆ ಮಾಡಕ್ಕೆ ಅವಕಾಶ ಕೊಟ್ಟಿದೆ. ಇಲ್ಲಿ ನಾನು ನಿಮಗೆ ಹೇಳೋದು ಏನಪ್ಪಾ ಅಂದ್ರೆ, ನೇರವಾಗಿ ಮುಸ್ಲಿಂ ಯುವಕರನ್ನ ಪ್ರೀತಿ ಮಾಡೋದ್ರಿಂದ ಏನೆಲ್ಲ ನಿಮಗೆ ನಷ್ಟ ಆಗುತ್ತೆ. ನಿಮ್ಮ ಜೀವನ ಹೆಂಗಾಗ್ತದೆ ಅಂದ್ರೆ, ಒಂದ್ ಕಡೆ ಮನೆನೂ ಆಗಲ್ಲ, ಒಂದ್ ಕಡೆ ಹಳನು ಕೈಲ, ನೀವು ನಳಬರಕ್ಕೆ ಬಿದ್ದು ಸಾಯ್ತೀರ. ಅದಕ್ಕೆ ಮುಸ್ಲಿಂ ಯುವಕರನ್ನ ಮದುವೆ ಆಗುವುದಕ್ಕಿಂತ ಮುಂಚೆ ನೇರವಾಗಿ 100 ಬಾರಿ ವಿಚಾರ ಮಾಡ್ಬೇಕು. ಪ್ರೀತಿ ಎನ್ನುವ ನಾಟಕದಲ್ಲಿ ನಿಮ್ಮನ್ನ ಮೋಸದಿಂದ ಮತಾಂತರ ಮಾಡ್ತಾರೆ, ಜಿಹಾದ್ ನಲ್ಲಿ ಬಳಸ್ಕೋತಾರೆ, ನಿಮ್ಮನ್ನ ಬಲವಂತವಾಗಿ ಗೋಮಾಸನ್ನ ತಲೆಯಲ್ಲಿ ತುಂಬುತ್ತಾರೆ, ಬಾಯಲ್ಲಿ ತುರುಕ್ತಾರೆ, ತಿನ್ನಲೇಬೇಕು, 5 ಬಾರಿ ನೀವು ನಮಾಜ್ ಮಾಡ್ಲೇಬೇಕು, ಈ ರೀತಿಯಾಗಿ ಕಂಡೀಷನ್ ಹಾಕ್ತಾರೆ. ಕಂಡೀಷನ್ ಹಾಕಿ ನಿಮ್ಮನ್ನ ಚಿತ್ರಹಿಂಸೆ ಮಾಡ್ತಾರೆ ಅಂತೇಳಿ ಇವತ್ತು ಸಾಕಷ್ಟು ಆರೋಪಗಳು ಇವತ್ತು ದೇಶದಲ್ಲಿ ನಡೀತಾ ಇದೆ. ಅದಕ್ಕೆ ಯಾರು ಲವ್ ಜಿಹಾದ್ ನ ಪ್ರಕರಣಗಳು ಇವತ್ತು ದೇಶದಲ್ಲಿ ನೋಡಬಹುದು, ಸಾವಿರಾರು ಲಕ್ಷಾಂತರ ಲವ್ ಜಿಹಾದ್ ನ ಪ್ರಕರಣಗಳು ಇವತ್ತು ದೇಶದಲ್ಲಿ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಇವತ್ತು ಬೆಂಗಳೂರಲ್ಲಿ ಏನಾಯ್ತು, ಬೆಂಗಳೂರಲ್ಲಿ ಮುಸ್ಲಿಂ ಯುವಕರನ್ನ ಪ್ರೀತಿ ಮಾಡಿ ಮದುವೆಯಾಗಿ 4 ವರ್ಷದಲ್ಲೇ ಅವನು ಕೈ ಕೊಟ್ಟಿದ್ದಾನೆ. ಎಂತಹ ಉದಾಹರಣೆಗಳು ಸಾಕಷ್ಟಿದೆ. ಇವತ್ತು ಪ್ರೀತಿಯ ಒಂದು ನೆಪದಲ್ಲಿ ನಿಮ್ಮನ್ನ ಬಳಸ್ಕೊಂಡು ನಿಮ್ಮನ್ನು ಮಂದು ಹೇಗೆ ಮಾಡ್ತಾರೆ ಅಂದ್ರೆ, ನಿಮ್ಮನ್ನ ಹೆರಿಗೆಯ ಮಷಿನ್ ಹಾಗೆ ಬಳಸ್ಕೊಂಡು ನಿಮ್ಮನ್ನ 5 ಮಕ್ಕಳು 10 ಮಕ್ಕಳು ಮಾಡಿಸಿ ಇವತ್ತು ನಿಮ್ಮನ್ನ ಒಂದು ಯಾವ ರೀತಿಯಾಗಿ ಚಿತ್ರಹಿಂಸೆ ಮಾಡ್ತಾರೆ ಅಂದ್ರೆ, ಬಹುಶಃ ಅದು ಉದಾಹರಣೆ ನೋಡಕ್ ಸಾಧ್ಯ ಇಲ್ಲ. ಅಂತ ಉದಾಹರಣೆಗಳು ಇವತ್ತು ದೇಶದಲ್ಲಿ ಇದಾವೆ. ಇದೇ ವಾದ ಏನಪ್ಪಾ ಅಂದ್ರೆ, ಹಿಂದೂ ಸಂಘಟನೆಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯೊಬ್ಬ ಹಿಂದೂ ಸಮಾಜದ ಯುವತಿಯರು ಜಾಗೃತಿ ವಹಿಸಬೇಕು. ಒಬ್ಬ ದೇಶದ್ರೋಹಿ ಮತಾಂಧ ಈ ರೀತಿಯಾಗಿ ನನ್ನ ವಿರುದ್ಧ ಏನಾದ್ರೂ ಎತ್ತು ಕಟ್ತಾನೆ, ನನ್ನ ವಿರುದ್ಧ ಏನಾದ್ರೂ ಈ ರೀತಿ ಕೆಲಸ ಮಾಡ್ತಾನೆ ಅಂದ್ರೆ, ನಾನು ಜಾಗೃತಿಯಾಗಿರುವಂತ ಕೆಲಸ ಹಿಂದೂ ಹೆಣ್ಣು ಮಕ್ಕಳು ಮುಖ್ಯವಾದ ಕೆಲಸ. ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಇದೇ ರೀತಿಯಾಗಿ ಪ್ರತಿಯೊಬ್ಬರು ನನ್ನ ಹೆಣ್ಣು ಮಗಳು ಏನ್ ಮಾಡ್ತಿದ್ದಾಳೆ ಅನ್ನೋದು ಕೂಡ ತಾವೆಲ್ಲ ಗಮನಿಸಬೇಕು, ಪರಿಹರಿಸಬೇಕು. ಇದು ಮಾತನ್ನ ನನ್ನ ಮಗಳು ಕಾಲೇಜ್ಗೆ ಹೋಗ್ತಾನಂತವ ವಿಚಾರದಲ್ಲಿ ನಿನ್ನ ಮಗಳು ನನ್ನ ಮಗಳು ಏನೇನ ಮಾಡ್ತಾ ಇದ್ದಾಳೆ ಅಂತ ಕೂಡ ಪ್ರತಿಯೊಬ್ಬ ತಂದೆ ತಾಯಿ ಅಂತರೂ ವಿಚಾರ ಮಾಡ್ಲೇಬೇಕು. ಇವತ್ತು ಕಾಲೇಜ್ಗೆ ಹೋಗ್ತೀನಿ ಅನ್ನೋ ವಿಚಾರದಲ್ಲಿ ಇವತ್ತು ಎಷ್ಟೋ ಹಿಂದೂ ಹೆಣ್ಣು ಮಕ್ಕಳು ಮುಸ್ಲಿಂ ಯುವಕರ ಜೊತೆ ಪರಾರಿ ಆಗ್ತಾ ಇದ್ದಾರೆ. ಮುಂದೆ ಅವ್ರ ಜೀವನ ಹೇಗೆ ಅನ್ನೋದು ಕೂಡ ನಾವೆಲ್ಲ ವಿಚಾರ ಮಾಡಬೇಕು. ಇವತ್ತು ಮತಾಂತರ ಪ್ರೀತಿಗೆ ಯಾವುದೇ ಜಾತಿ ಧರ್ಮ ಇಲ್ಲ, ನಾನು ಒಪ್ಕೋತೀನಿ. ಆದ್ರೆ
ಪ್ರೀತಿ ಮಾಡಿದ್ರೆ ಮುಂದೆ ನನ್ನ ಜೀವನ ಹೇಗಾಗುತ್ತೆ, ಇವನ ಜೊತೆ ನಮ್ ಸಂಸಾರ ಮಾಡಿದ್ರೆ ಇನ್ನು ಮುಂದೆ ನನ್ನ ಜೀವನ ಹೇಗಾಗುತ್ತೆ ಅನ್ನೋದು ಕೂಡ ಪ್ರತಿಯೊಬ್ಬ ಹಿಂದೂ ಹೆಣ್ಣು ಮಕ್ಕಳು ಇದು ಅರ್ಥ ಆಗ್ಲೇಬೇಕು, ಮನವರಿಕೆ ಮಾಡ್ಕೋಬೇಕು. ಪ್ರೀತಿಗೆ ಯಾವುದೇ ಕೂಡ ನಮ್ದು ವಿರೋಧಿಲ್ಲ, ಪ್ರೀತಿಗೆ ಯಾವುದೇ ಜಾತಿ ವಿರೋಧಿಲ್ಲ, ಪ್ರೀತಿಗೆ ಯಾವುದೇ ಧರ್ಮದ ವಿರೋಧಿಲ್ಲ. ಆದ್ರೆ ನಾನು ಪ್ರೀತಿ ಮಾಡುವಂತ ಮನುಷ್ಯ ಎದುರಿಗೆ ಇರುವಂತ ಯುವಕ ಯಾವ ರೀತಿಯಾಗಿದ್ದಾನೆ ಅನ್ನೋದು ಕೂಡ ಹಿಂದೂ ಯುವತಿಯರು ಮುಖ್ಯವಾಗಿ ಮೊದಲನೇದಾಗಿ ಇದು ಅರ್ಥ ಮಾಡ್ಕೋಬೇಕು. ನೀವು ಇವತ್ತು ನೋಡ್ಬೋದು, ಇವತ್ತು ಸಾಕಷ್ಟು ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿಗಳು ದೌರ್ಜನ್ಯಗಳು ನಡೀತಾ ಇದೆ ದೇಶದಲ್ಲಿ. ಟಾರ್ಗೆಟ್ ಮಾಡಿ ಹಿಂದೂ ಯುವತಿಯರನ್ನ ಈ ರೀತಿಯಾಗಿ ಮೋಸದಿಂದ ಮತಾಂತರ ಮಾಡುವ ಉದ್ದೇಶದಿಂದಲೇ ಇವತ್ತು ನಿಮ್ಮನ್ನ ಬಳಸ್ಕೋತಿದ್ದಾರೆ. ಇದು ಪ್ರತಿಯೊಬ್ಬರು ಕೂಡ ಅರ್ಥ ಆಗ್ಬೇಕು. ಹಿಂದೂ ಯುವತಿಯರಿಗೆ ನಿಮ್ಗೆ ಜಾಗೃತಿ ಮಾಡ್ತಿದೀವಿ, ನಿಮ್ಗೆ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದೀವಿ. ಟಾರ್ಗೆಟ್ ಆಗ್ತಿರುವುದೇ ನೀವೇ. ನಿಮ್ಮನ್ನ ಟಾರ್ಗೆಟ್ ಮಾಡಿ ಇವತ್ತು ಲವ್ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಮತಾಂತರ ಮಾಡುವ ಉದ್ದೇಶದಲ್ಲಿ ಇವತ್ತು ನಿಮ್ಮನ್ನ ಲವ್ ಮಾಡಿ ಮುಂದೆ ನಿಮ್ಮನ್ನ ಕನ್ವರ್ಟ್ ಮಾಡುವಂತ ಷಡ್ಯಂತ್ರ ಇವತ್ತು ಬೆಳಕಿಗೆ ಬರ್ತದೆ. ರಾಜಸ್ಥಾನದಲ್ಲಿ ನೋಡ್ಬೋದು, ಹಿಂದೂ ಯುವತಿಯನ್ನ ಈ ರೀತಿಯಾಗಿ ಕನ್ವರ್ಟ್ ಮಾಡಿದ್ರೆ ಅಷ್ಟೊಂದು ದೊಡ್ಡ ಬಿಸಿನೆಸ್ ನಡೀತಾ ಇದೆ. ಇವತ್ತು ಯಾರನ್ನ ನಂಬಬೇಕು ಅನ್ನೋದು ಕೂಡ ಅವೆಲ್ಲ ಪ್ರತಿಯೊಬ್ಬರಿಗೆ ತಮ್ಗೆ ಹಕ್ಕಿದೆ, ತಮಗೆ ಒಂದು ಘನತೆ ಇದೆ, ತಮ್ಗೆ ಅಧಿಕಾರ ಇದೆ. ಆ ಅಧಿಕಾರವನ್ನ ನೋಡ್ಕೊಂಡು ನೀವು ಪ್ರೀತಿ ಮಾಡಬೇಕು. ಪ್ರೀತಿಯ ಹೆಸರಿನಲ್ಲಿ ನೀವು ಮೋಸ ಹೋದ್ರೆ ಬಹುಶಃ ನಿಮ್ಮನ್ನ ನೀವೇ ಮೋಸ ಮಾಡಿಕೊಂಡ ಹಾಗೆ. ಅದಕ್ಕೆ ಪ್ರೀತಿ ಮಾಡುವುದಕ್ಕಿಂತ ಮುಂಚೆ ಯಾರನ್ನಾದರೂ ಪ್ರೀತಿ ಮಾಡಿ, ಆದ್ರೆ ದೇಶದ್ರೋಹಿಗಳನ್ನ ಏನಾದರೂ ಪ್ರೀತಿ ಮಾಡಿದ್ರೆ ನಿಮ್ಮ ಜೀವನ ನರಕದ ಹಾಗೆ ಆಗುತ್ತೆ. ಇವತ್ತು ನೋಡ್ಬೋದು, ಎಷ್ಟೋ ಉದಾಹರಣೆಗಳು ನೋಡ್ಬೋದು. ಲವ್ ಜಾತ್ರೆ ಸಿಕ್ಕಂತ ಹಿಂದೂ ಹೆಣ್ಮಕ್ಳು ಇವತ್ತು ಸಾವಿರಾರು ಹಿಂದೂ ಹೆಣ್ಣು ಮಕ್ಕಳು ಇವತ್ತು ರಸ್ತೆಯಲ್ಲಿ ಬಿದ್ದಿದ್ದಾರೆ, ರೋಡಿಗೆ ಬಿದ್ದಿದ್ದಾರೆ. ಅದಕ್ಕೆಲ್ಲ ಕಾರಣ ಏನಂದ್ರೆ ತಮ್ಮ ವಿಚಾರಗಳ ಏನಾದ್ರೂ ವಿಚಾರ ಸ್ಪಷ್ಟತೆ ಇದ್ರೆ ಇವತ್ತು ಈ ರೀತಿಯಾಗಿ ಪ್ರಸಂಗಗಳು ಆಗ್ತಾ ಇಲ್ಲ, ಈ ರೀತಿ ಘಟನೆಗಳು ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ಕೇರಳ ಲವ್ ಸ್ಟೋರಿ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಬೇಕು. ಆ ಕೇರಳ ಲವ್ ಸ್ಟೋರಿ ಪ್ರತಿಯೊಬ್ಬ ಹಿಂದೂ ಯುವತಿಯರು ನೋಡ್ಲೇಬೇಕು. ಅಂದಾಗ ಮಾತ್ರ ಸಮಾಜ ಜಾಗೃತಿ ಆಗ್ತಾ ಅಂತೇಳಿ ನಮ್ಮ ವಿಚಾರ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ತಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಿಸ್ಕೊಳ್ತಾನೆ.